ನಮಸ್ತೆ. 28/8/2026 ಶುಕ್ರವಾರ. ಇವತ್ತಿನ ದಿನ ಹುಣ್ಣಿಮೆ ಬೆಳಿಗ್ಗೆ 9:48ವರೆಗಿದೆ. ನನ್ನೇನೆ ಸ್ಟಾರ್ಟ್ ಆಗಿರೋದು. ಆ ನಂತರ ಪ್ರಥಮ. ಇವತ್ತಿನ ನಕ್ಷತ್ರ ಶತಭಿಷ. ಈ ಶತಭಿಷ ನಕ್ಷತ್ರ ಇರುವವರೆಗೂ ಹೆಂಗಿರುತ್ತದೆ, ಅದಾದ ಮೇಲೆ ಹೆಂಗಿರುತ್ತೆ, ಇದೆಲ್ಲ ನೋಡಬೇಕಾಗ್ತದೆ. ಇವತ್ತಿನ ದಿನದಲ್ಲಿ ಶತಭಿಷ ನಕ್ಷತ್ರ ರಾತ್ರಿ 3:13ವರೆಗೆ. ಆ ನಂತರ ಬರೋದು ಪೂರ್ವ ಭಾದ್ರಪದ ನಕ್ಷತ್ರ. ಇವತ್ತಿನ ದಿನದಲ್ಲಿ ಇರುವಂಥ ವಿಶೇಷಗಳು ಅಂತ ನೋಡಿದ್ರೆ ಸುಮಾರು ನಕ್ಷತ್ರ ಪಾದಗಳನ್ನ ಫಸ್ಟ್ ನೋಡೋಣ. ಚಂದ್ರನ ಅಂದರೆ ರಾಶಿ ಮತ್ತು ಪಾದಗಳು, ನಕ್ಷತ್ರ ಪಾದಗಳು ಅಂತ. ಇವತ್ತು ಬೆಳಗ್ಗೆಯಿಂದ ದಿನ ಪೂರ್ತಿ ಕುಂಭರಾಶಿ ಇದೆ. ಆನಂತರ ಬೇರೆ ವಿಷಯ ನೋಡೋಣ. 6:08ರಿಂದ 8:32ವರೆಗೂ ಶತಭಿಷ ನಕ್ಷತ್ರ 1ನೇ ಪಾದ. 8:32 ಮೇಲೆ 2:48ವರೆಗೂ ಶತಭಿಷ ನಕ್ಷತ್ರ 2ನೇ ಪಾದ. ಮಧ್ಯಾಹ್ನ 2:48 ಮೇಲೆ ರಾತ್ರಿ 9:01ವರೆಗೂ ಶತಭಿಷ ನಕ್ಷತ್ರ 3ನೇ ಪಾದ. ಅದಾದ ಮೇಲೆ ಬೆಳಗಿನ ಜಾವ 3:13ವರೆಗೂ ಶತಭಿಷ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಶತಭಿಷ ನಕ್ಷತ್ರವೇ ಮುಗಿತದೆ. ಪೂರ್ವಭಾದ್ರ ನಕ್ಷತ್ರ ರಾತ್ರಿ ಅಂದರೆ ಲೇಟ್ ನೈಟ್ 3:13ಕ್ಕೂ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇರುತ್ತದೆ. ಶತಭಿಷ ನಕ್ಷತ್ರ ಇರುವವರೆಗೂ ಸೌಮ್ಯ ಕಾರ್ಯಸಿದ್ಧಿಯೆಲ್ಲ ಉಂಟು. ಅಂದರೆ ರಾತ್ರಿ 3:13ವರೆಗೂ ಚೆನ್ನಾಗಿದೆ. ಆನಂತರ ಬರೋದು ನಕ್ಷತ್ರ ಪೂರ್ವಭಾದ್ರ. ಇದು ಧನ ವ್ಯಯವನ್ನು ಕೊಡುತ್ತದೆ. ಕಾರ್ಯಸಿದ್ಧಿ ಇದೆ, ಆದರೂ ಖರ್ಚುಗಳು ಮಾತ್ರ ನೋಡ್ಕೊಂಡು ಮಾಡಿ. ಖಂಡಿತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ. ಈ ದಿನದಲ್ಲಿ 100% ಶುಭ ಸಮಯಗಳನ್ನು ನೋಡೋಣ. 100% ಶುಭ ಸಮಯ ಅಂತಂದಾಗ ರಾಹುಕಾಲ, ಯಮಗಂಟ ಕಾಲ, ರೋಗ ಕಾಲ, ವಿಷ ಇದೆಲ್ಲ ತೆಗೆದುಹಾಕಿ ಇರೋದರಲ್ಲಿ ಸ್ಪಷ್ಟವಾಗಿ 6:08ರಿಂದ 8:35, 9:29ರಿಂದ 9:43, 12:23ರಿಂದ 12:44, 1:37ರಿಂದ 1:55. ಅದೇ ಥರ ರಾತ್ರಿ ಅಂದರೆ ಸಾಯಂಕಾಲ 5 ಗಂಟೆ 2 ನಿಮಿಷದ ಮೇಲೆ 3:13ವರೆಗೂ ಇದೊಂದು ಶುಭ ಸಮಯ. ಇವತ್ತು ಬೆಳಗಿನ ಜಾವ 4:44 ಮೇಲೆ ಬ್ರಹ್ಮ ಮುಹೂರ್ತ ಚೆನ್ನಾಗಿರುತ್ತದೆ. ಮತ್ತು ನಾವು ನೋಡುವಂಥ 100% ಅಶುಭ ಸಮಯಗಳು ಬೆಳಗ್ಗೆ 8:37ರಿಂದ 9:27 ದುರ್ಮುಹೂರ್ತ, 9:45ರಿಂದ 11:24 ವಾರ್ಜಿಯ ಅಂದರೆ ನಕ್ಷತ್ರ ತ್ಯಾಜ್ಯ, 10:48 ಮೇಲೆ 12:21 ವಿಷಕಾಲ ರಾಹುಕಾಲ, 12:46 ಮೇಲೆ 1:35ವರೆಗೂ ದುರ್ಮುಹೂರ್ತ, 1:50ರಿಂದ 3:57ವರೆಗೂ ಮೃತ್ಯು, 3:27ರಿಂದ 5 ಗಂಟೆವರೆಗೂ ಯಮಗಂಟ ಕಾಲ, ರಾತ್ರಿ 3:15 ಅಂದರೆ ಲೇಟ್ ನೈಟ್, ಅಲ್ಲಿಂದ ಬೆಳಗಿನ ಜಾವ 4:42ವರೆಗೂ ವಿಷಕಾಲವಿದೆ. ನೋಡಿಕೊಂಡು ಯಾವ್ಯಾವ ಕಾರ್ಯಗಳನ್ನ ಯಾವ ಸಮಯದಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಳ್ಳಿ. ನಿಮ್ಮ ಅನುಕೂಲಕರವಾಗಿರೋಕ್ಕೆ ಇಂಥದ್ದು ವಿಷಯಗಳನ್ನ ಕೊಟ್ಟಿರ್ತೀವಿ, ನೋಡ್ಕೊಂಡು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದ.